ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ಜಿಮ್ಗೆ ಫಸ್ಟ್ ಡೇ, ನನ್ನ ಟ್ರಾನ್ಸ್ಫಾರ್ಮೇಷನ್ಗೆ ಫಸ್ಟ್ ಡೇ. ಇದು ನಾನು ಫಸ್ಟ್ ಡೇಲಿ ಏನೇನು ಎಕ್ಸಸೈಸ್ ಮಾಡ್ತೀನಿ, ಏನೇನು ವಾರ್ಮಪ್ ಮಾಡ್ತೀನಿ, ಬಿಫೋರ್ ವರ್ಕೌಟ್ ಏನು ತಿಂತೀನಿ, ವರ್ಕೌಟ್ ಆದಮೇಲೆ ಏನು ತಿಂತೀನಿ ಅನ್ನೋದು ಎಲ್ಲ ಈ ವಿಡಿಯೋಲಿ ತೋರಿಸ್ತೀನಿ. ಟೈಮು 5:50 ಆಗ್ತಿದೆ. ಯೂಶ್ವಲಿ ಈ ಟೈಮ್ಗೆ ಒಬ್ಬರು ಇಬ್ಬರು ಬರ್ತಾಯಿದ್ರು, ಇವತ್ತು ಇನ್ನೂ ಯಾರೂ ಬಂದಿಲ್ಲ. ಸೊ ಬಂದಮೇಲೆ ನಾನು ಒಬ್ಬರು ಪಿ ಟಿ ಇದ್ದಾರೆ, 6:30 ಇಂದ 7:30ವರೆಗೂ ಒಬ್ಬರು ಪಿ ಟಿ ಇದ್ದಾರೆ. ಅವ್ರಿಗೆ ಪಿ ಟಿ ಮಾಡಿಸ್ಬಿಟ್ಟು ಅದಾದಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಎಂಟಿ ಸ್ಟಮಕಲ್ಲಿ ಈ ನೆಲ್ಲಿಕಾಯಿ ತಂದರೆ ತುಂಬ ಯೂಸ್ಫುಲ್ಲು. ಇದು ಫುಲ್ ಕಾಯಿ ತಿನ್ನೋಕ್ಕಾಗಲ್ಲ, ಇದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದು. ಟೈಮ್ ಇಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ, ಎಷ್ಟಾದರೆ ಅಷ್ಟು ತಿಂದ್ಬಿಡ್ತೀನಿ. ಸ್ವಲ್ಪ ಒಗರು ಇರುತ್ತೆ, ಬಟ್ ಎಂಟಿ ಸ್ಟಮಕಲ್ಲಿ ತಿಂದರೆ ನಮ್ಮ ಒಂದು ಡೇಗೆ, ಒಂದು ದಿನಕ್ಕೆ ಬೇಕಾಗಿರೋ ವಿಟಮಿನ್ ಸಿ ಎಲ್ಲ ಕಂಪ್ಲೀಟಾಗಿ ಸಿಕ್ಬಿಡುತ್ತೆ. ಮುಂದೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ನಮ್ಮ ಜಿಮ್ ಹತ್ರ. ಇದು ಜಿಮ್ಮು. ಸನ್ರೈಸ್ ಆದರೆ ಇಲ್ಲಿಂದ ಸನ್ರೈಸ್ ಆಗುತ್ತೆ. ಇನ್ ಕೇಸ್ ಇವತ್ತಾದರೂ ತೋರಿಸ್ತೀನಿ ಪಕ್ಷಿಗಳು. ಇದು ಬಂದು ಬಿಫೋರ್ ಫುಡ್ಡು ನೋಡಿ, ಸ್ವೀಟ್ ಪೊಟ್ಯಾಟೊ. ಇವಾಗ ಟೈಮು 6:15 ಆಗ್ತಿದೆ. ಪಿ ಟಿ ಅವ್ರು ಬರೋದು 6:30ಗೆ. ಇನ್ನೊಂದು 15 ಮಿನಿಟ್ಸ್ ಇದೆ. ಅಷ್ಟರೊಳಗಡೆ ಇದು ತಿಂದ್ಬಿಟ್ರೆ, ತಿಂದಮೇಲೆ 1 ಅವರ್ ಗ್ಯಾಪ್ ಇರುತ್ತೆ. ಅದು ಬಿಫೋರ್ ವರ್ಕೌಟ್ಗೆ ನಾನು ಸ್ವೀಟ್ ಪೊಟ್ಯಾಟೊ ತಿಂತಿರೋದು. ಇವಾಗ ನಾನು ಮಾಡ್ತಿರೋ ಸ್ಟ್ರೆಚಿಂಗು ಬೇಸಿಕ್ ಸ್ಟ್ರೆಚಿಂಗು. ಒಂದು 8 to 10 ವೇರಿಯೇಷನ್ಸ್ ಇರುತ್ತೆ. ಒಂದೊಂದು ವೇರಿಯೇಷನು ಒಂದು 30 ಸೆಕೆಂಡ್ ಮಾಡಬೇಕಾಗುತ್ತೆ. ಇದು ವೆಯ್ಟ್ಸ್ಗಿಂತ ಮುಂಚೆ ಒಂದು ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಮಾತ್ರ ಮಾಡ್ತೀನಿ ನಾನು. ಬೇಕು ಅಂದರೆ ನೀವು ವರ್ಕೌಟ್ ಆದಮೇಲೆ ಒಂದು 10 ಮಿನಿಟ್ಸ್ ಮಾಡಿದ್ರೆ ಒಳ್ಳೆಯದು. ಇವಾಗ ಮಾಡಿರೋ ಸ್ಟ್ರೆಚಿಂಗ್ಸ್ ಎಲ್ಲ ನಾನು ಫಸ್ಟ್ 10 ಮಿನಿಟ್ಸ್ ಮಾಡಿಬಿಟ್ಟು ಅದಾದಮೇಲೆ ವೇಟ್ ಸೆಕ್ಷನ್ ಮಾಡಿದ್ದೀನಿ. ನೀವೇನಾದರೂ ಸ್ಟಾರ್ಟಿಂಗ್ ಅಂದರೆ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಿದ್ರೆ ಬರೀ ಒಂದು 1 ವೀಕು ಕಂಪ್ಲೀಟಾಗಿ ಈ ಸ್ಟ್ರೆಚಿಂಗ್ಸೇ ಮಾಡಿದ್ರೆ ಒಳ್ಳೆಯದು. 1 ವೀಕ್ ಆದಮೇಲೆ ಈ ಸ್ಟ್ರೆಚಿಂಗ್ಸ್ ಜೊತೆಲಿ ವೇಟ್ಸ್ ಇನ್ಕ್ಲೂಡ್ ಮಾಡಿಕೊಂಡ್ರೆ ಬೆಸ್ಟ್. ಪೋಸ್ಟ್ ವರ್ಕೌಟ್ಗೆ ವೇ ಪ್ರೋಟೀನ್ ಕುಡಿತಾ ಇದ್ದೀನಿ. ವರ್ಕೌಟ್ ಆಗಿದ ತಕ್ಷಣ ಪ್ರೋಟೀನ್ಸ್ ಕುಡಿದ್ರೆ ಮಸಲ್ ಚೆನ್ನಾಗಿ ರಿಕವರಿ ಆಗುತ್ತೆ. ಫಸ್ಟ್ ಈ ಥರ ಶೇಕರ್ ತೊಗೊಂಡು 200 ml ನೀರು ಹಾಕ್ತೀನಿ. ಇದರಲ್ಲಿ 1 ಸ್ಕೂಪ್ ಪ್ರೋಟೀನ್ ಚೆನ್ನಾಗಿ ಶೇಕ್ ಮಾಡ್ಬಿಡೋದು. ಪ್ರೀ ವರ್ಕೌಟ್ ಫುಡ್ಡು, ವರ್ಕೌಟ್ ಕಂಪ್ಲೀಟ್ ಆಯಿತು, ಸ್ಟ್ರೆಚಿಂಗ್ಸು ವರ್ಕೌಟ್ ಆಯಿತು, ಅದಾದಮೇಲೆ ಪ್ರೋಟೀನ್ ಶೇಕ್ ಆಯಿತು. ಹೆಂಗನ್ನಿಸ್ತು ವಿಡಿಯೋ? ಚೆನ್ನಾಗಿದೆ ಇಲ್ವಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ಕಂಪ್ಲೀಟಾಗಿ ನನ್ನ ಟ್ರಾನ್ಸ್ಫಾರ್ಮೇಷನ್ನು ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಸೊ ಈ ವಿಡಿಯೋ ಏನನ್ಸಿದೆಯೋ ಕಂಪಲ್ಸರಿ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಬಾಯ್.